Hello everyone, welcome to Sanmarga classes. ಬೆಳಕು ಪಾಠದ 20ನೇ ಪ್ರಶ್ನೆ, ಎರಡು ವಿಧದ ಪ್ರತಿಫಲನಗಳನ್ನು ಹೆಸರಿಸಿ. ಈಗ ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸಿ ಬರ್ತದೆ. ಅದನ್ನ ಪ್ರತಿಫಲನ ಅಂತ ಕರಿತೀವಿ. ಹಾಗಿದ್ರೆ ಪ್ರತಿಫಲನದಲ್ಲಿ ಯಾವ ವಿಧಗಳಿರ್ತವೆ? ಎರಡು ವಿಧದ ಪ್ರತಿಫಲನಗಳು: ನಿಯತ ಪ್ರತಿಫಲನ, ಅನಿಯತ ಪ್ರತಿಫಲನ. ಇಲ್ಲಿ ನಿಯತ ಪ್ರತಿಫಲನ ಅಂದ್ರೇನು? ಇದು ನಿಯತ ಮೇಲ್ಮೈಗಳಿಂದ ಉಂಟಾಗ್ತದೆ. ನಿಯತ ಮೇಲ್ಮೈಗಳಿಂದ ಉಂಟಾಗುವಂತದ್ದಾಗಿದೆ ನಿಯತ ಪ್ರತಿಫಲನ. ಹಾಗಿದ್ರೆ ಅನಿಯತ ಪ್ರತಿಫಲನ ಅಂದ್ರೆ ಅನಿಯತ ಮೇಲ್ಮೈಗಳಿಂದ, ಒರಟಾದ ಮೇಲ್ಮೈಗಳಿಂದ ಉಂಟಾಗುವಂತದ್ದಾಗಿದೆ ಅನಿಯತ ಪ್ರತಿಫಲನ. ನಿಯತ ಪ್ರತಿಫಲನ ಸಾಮಾನ್ಯವಾಗಿ ನುಣುಪಾಗಿರುವಂತಹ ಮೇಲ್ಮೈಗಳಿಂದ ಉಂಟಾಗುವಂತದ್ದು. ಅನಿಯತ ಒರಟಾದ ಮೇಲ್ಮೈಗಳಿಂದ ಉಂಟಾಗುವಂತದ್ದು. ಉದಾಹರಣೆ ಅಂದ್ರೆ ನಿಯತ ಪ್ರತಿಫಲನ, ಈಗ ಶಾಂತವಾಗಿ ನಿಂತ್ಕೊಂಡಿರುವಂತಹ ಸ್ವಚ್ಛವಾದ ನೀರು, ಅದ್ರಲ್ಲಿ ನಿಮ್ಮ ಮುಖ ಕಾಣ್ತದೆ ಅಲ್ವಾ, ಬಗ್ಗೆ ನೋಡಿದ್ರೆ ಅದು ನಿಯತ ಪ್ರತಿಫಲನಕ್ಕೆ ಉದಾಹರಣೆ. ಕನ್ನಡಿ ಅಂತೂ ಒಳ್ಳೆಯ ಉದಾಹರಣೆ ಇದೆ. ಸ್ಟೀಲ್ ತಟ್ಟೆ, ಹೊಸ ಸ್ಟೀಲ್ ತಟ್ಟೆ, ಇನ್ನು ಸ್ಕ್ರಾಚ್ ಏನು ಬಿದ್ದಿಲ್ಲ, ಅದು ಕೂಡ ಉದಾಹರಣೆ. ಅದೇ ಅನಿಯತ ಪ್ರತಿಫಲನಕ್ಕೆ ನೋಡಿದ್ರೆ ಸುಮಾರು ದಿನ ಯೂಸ್ ಮಾಡಿ ಸ್ಕ್ರಾಚ್ ಆಗಿರ್ತದಲ್ಲ, ಆ ತರದ್ದು. ಅಲ್ಲಿ ಸರಿಯಾಗಿ ಬಿಂಬ ಕಾಣೋದಿಲ್ಲ, ನಿಮ್ಮ ಪ್ರತಿಬಿಂಬ ಕಾಣಿಸೋದಿಲ್ಲ ಅದಿರ್ಬಹುದು. ಮರದ ಗೋಡೆ, ಕಾಗದ, ಇವೆಲ್ಲ ಅನಿಯತ ಮೇಲ್ಮೈಗೆ ಉದಾಹರಣೆ. ಇಲ್ಲಿ ನಿಯತ ಪ್ರತಿಫಲನದಲ್ಲಿ ಏನಾಗ್ತದೆ, ಈಗ ಒಂದಿಷ್ಟು ಬೆಳಕಿನ ಕಿರಣಗಳು ಬರ್ತಾ ಇವೆ, ಮೇಲ್ಮೈಯನ್ನ ತಲುಪಿವೆ, ಸಮಾಂತರವಾಗಿ ಬರ್ತಾ ಇವೆ. ಸಮಾಂತರವಾಗಿ ಬಂದಂತಹ ಕಿರಣಗಳು ಪ್ರತಿಫಲನ ಹೊಂದಿದಾಗ ಕೂಡ ಸಮಾಂತರವಾಗಿಯೇ ಪ್ರತಿಫಲನ ಹೊಂದ್ತವೆ. ನೋಡಿ, ಇವು ಒಂದಕ್ಕೊಂದು ಸಮಾಂತರವಾಗಿತ್ತು ಈ ಪತನ ಕಿರಣಗಳು. ಅದೇ ತರ ಹೋಗುವಾಗಲೂ ಕೂಡ ಸಮಾಂತರವಾಗಿಯೇ ಹೋಗ್ತದೆ. ಆದ್ರೆ ಅನಿಯತ ಪ್ರತಿಫಲನದಲ್ಲಿ ಏನಾಗ್ತದೆ, ಇಲ್ಲಿ ಬರುವಾಗ ಸಮಾಂತರವಾಗಿರಬಹುದು, ಆದ್ರೆ ಹೋಗುವಾಗ ನಮಗ್ ಮನ್ಸಿಗೆ ಬಂದಲ್ಲಿ ಹೋಗಿರ್ತದೆ. ಸಮಾಂತರವಾಗಿ ಹೋಗಿರಬೇಕು ಅಂತ ಗೊತ್ತಾಯ್ತಾ? ಇದನ್ನ ಅನಿಯತ ಪ್ರತಿಫಲನ ಅಂತ ಹೇಳ್ತೀವಿ. ಹಾಗಾಗಿ ಇದು ಸ್ಪಷ್ಟವಾದ ಬಿಂಬವನ್ನ ಉಂಟು ಮಾಡೋದಿಲ್ಲ. ನಿಯತ ಪ್ರತಿಫಲನದಲ್ಲಿ ಸರಿಯಾದ ಪ್ರತಿಬಿಂಬ ಉಂಟಾಗಿರುತ್ತದೆ. ಇದೇನ್ ಬೇಡ, ಎರಡು ವಿಧದ ಪ್ರತಿಫಲನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಬೇಡ, ನಿಮ್ಗೆ ತಿಳಿಲಿ ಅಂತ ಹೇಳಿರೋದು. ನಿಯತ ಪ್ರತಿಫಲನ, ಅನಿಯತ ಪ್ರತಿಫಲನ ಅಂತ ಬರೀರಿ. ಥ್ಯಾಂಕ್ ಯು.